ಹಲೋ ಮ್ಯಾಜಿಕ್ ಅವ್ರಿಗೆ ಸ್ವಾಗತ. ನಿಮ್ಮ ಜೊತೆ ನನ್ನ ಕಥೆ ಏನಾಗಿದೆ ನೋಡೋಣ ಬನ್ನಿ. ನಿಂಗಮ್ಮ ಬಂದ್ಬಿಡ್ತಾರೆ. ಭೂಮಿ ಕ್ಯಾರೆಟ್ ಬೇಕಾ ಅಂತ ಅಣಕಿಸ್ತಾಳೆ. ಅಜ್ಜಿ ಸುಮ್ಮನೆ ಹೋಗ್ತಾಳೆ, ಏನೋ ಸಮಾಧಾನ ಒಂದು ಈ ಕಡೆ ತಿರ್ಕೊಬಿಡ್ತಾಳೆ, ಎಲ್ಲಿ ಬೈದ್ ಬಿಡ್ತಾರಂತ ಅಂತೂ ಬೈದ್ ಬಿಟ್ಟೆ ಹೋಗ್ತಾಳೆ. ತರಕಾರಿ ಎಲ್ಲ ಬಚ್ಚಿಟ್ಕೋತಾಳೆ. ಸಂಗೀತಕ್ಕೆ ಸಹಾಯ ಮಾಡೋಕೆ ಅಂತ ಇಡೀ ಕಾಂದಾನೆ ಎಲ್ಲ ಗುಂಪು ಕೂಡ ಬರ್ತದೆ. ಶ್ರವಣ್ಣು, ರಾಮಣ್ಣ ಎಲ್ಲ. ಏನಕ್ಕೆ ಬಂದ್ರಿ ನೀವು, ಗೊತ್ತಾಗಲ್ವ ನಿಮ್ಗೆ? ಅತ್ತೆ ನೋಡಿದ್ರೆ ಬಿಡ್ತಾರ ನನ್ನ? ಇಲ್ಲ ಸಂಗೀತ, ಇವತ್ತಿನ ಸಹಾಯ ಮಾಡೋದು ಅಂದ್ರೆ ಮಾಡದೆ ಅಂತೇಳಿ ಶ್ರವಣ್ ರಮಣ ಕುಣಿಯೋಕ್ ಶುರು ಮಾಡ್ತಾರೆ. ಅಂತೂ ಎಲ್ಲ ಒಂದೊಂದು ಕೆಲಸ ಹಚ್ಕೊಳ್ತಾರೆ. ನಾನು ಬೇಳೆ ಬೇಯಕ್ಕೆ ಇಟ್ಟಿದ್ದೀನಿ, ನೀನ್ ಸಾಂಬಾರೆಲ್ಲ ರೆಡಿ ಮಾಡ್ತೀನಿ, ಹೀರೆಕಾಯಿ ಎಲ್ಲ ರೆಡಿ ಇದೆ, ಬಜ್ಜಿ ಮಾಡ್ಕೊಡ್ಬೇಕು ಅತ್ತೆಗೆ, ಸುಮ್ಮನೆ ಹೋಗಿ ನೀವು ಅಂತಾರೆ. ಮಯೂರಿ ಬರ್ತಾಳೆ. ನಿಜಕ್ಕೂ ಪಾಪ ಮಯೂರಿ ಚಿಂದಂತ ಹುಡುಗಿ. ಸಂಗೀತ ಎಷ್ಟು ಒಳ್ಳೆ ಸೊಸೆನೋ ಹೆಂಡತಿನೋ ರಾಮಣ್ಣಗೆ, ಅದೇ ತರ ಇರೋಂತ ಏನು ಪಡಿಯಚ್ಚು ಅಂತಾರಲ್ಲ ಹಾಗಿರ್ತಕ್ಕಂಥವಳು ಮಯೂರಿ. ನಿಜಕ್ಕೂ ಮಯೂರಿನೇ ನಚಿ ಹೆಂಡತಿ ಆಗಿ ಆ ಮನೆ ಸೊಸೆ ಆದ್ರೆ ಎಷ್ಟು ಅತ್ಯದ್ಭುತವಾಗಿರುತ್ತೆ ಅನ್ನೋ ಧಾರಾವಾಹಿ ನಿಜಕ್ಕೂ ಕೂಡ ವೀಕ್ಷಕರು ಕೂಡ ಅಷ್ಟೇ ಇಷ್ಟಪಡ್ತಾರೆ. ಸರಿ, ಸಂಗೀತ ಅಂತಾರೆ. ಒಂದ್ ಕಡೆ ಬಾಂಡೆ ಇಟ್ಬಿಟ್ಟು ಒಂದ್ ಕಡೆ ಬೇಳೆ ಇಟ್ಟಿರ್ತಾರೆ, ಅನ್ನಕ್ಕೆಲ್ಲ ಇಟ್ಟೋಗ್ತಾರೆ. ಅಷ್ಟೊತ್ತಿಗೆ ಅಜ್ಜಿ ಕೂತ್ಕೊಳ್ತಾರೆ. ಕೂತ್ಕೊಂಡಲ್ಲಿ ಬರುತ್ತೆ. ಏನೇ ಇದು, ಈಗ ತಾನೇ ನೋಡ್ಕೊಳೋದು, ಆಗ್ಲೇ ಬಜ್ಜಿ ಮಾಡಿ ಇಟ್ಟಿದ್ಯಲ್ಲೇ, ಆಗ್ಲೇ ಅನ್ನಕ್ಕೊಬ್ಬಳನ ಇಟ್ಟಿದೀಯಾ? ಮತ್ತೆ ನಾನು ಫಾಸ್ಟ್ ಆಗಿ ಮಾಡ್ಬಿಟ್ಟೆ ಅಂತೇಳಿ, ಅತ್ತೆ ಬಜ್ಜಿ ಕಳ್ಸಿದೀನಿ, ಬಿಸಿ ಬಿಸಿ ತಿನ್ನಿ ಅಂತೇಳಿ. ಯಾಕೆ ಕೈ ನಡುತ್ತೆ? ಏನಿಲ್ಲ ಅತ್ತೆ, ಬಿಸಿ ಇದೆಯಲ್ಲ ಅದಕ್ಕೆ, ತಗೊಳ್ಳಿ ಒಂದ್ ತಿನ್ ನೋಡ್ತಾರೆ. ನೋಡಿ ಚೆನ್ನಾಗಿದ್ಯಾ ಅಂತ. ಏನ್ ಚೆನ್ನಾಗಿದೆ, ಇನ್ನು ಮಾಡಕ್ ಬರಲ್ವಲ್ಲ ನಿನಗೆ ಅಂತಾರೆ. ತಗೊಳಿಯತ್ತೆ ಅಂತಾಳೆ. ಇಸ್ಕೊಂಡು, ಎಲ್ಲಿ ನಾನು ನೋಡುತ್ತಾ ಇದ್ರೆ ನಿನ್ಗೆ ಅಡ್ಗೆ ಮನೇಲಿ ಯಾರೋ ಇದಂಗಿದ್ಯಲ್ಲ, ನಿನಗೆ ಸಹಾಯ ಮಾಡೋಕೆ ಅಂತಾರೆ. ಅಂತ ನೆನಪಿಟ್ಕೊಂಡು ಮುಂದೆ ಬರ್ತಾ ಇರ್ತಾರಲ್ಲ, ಅಷ್ಟೊತ್ತಿ ರಾಧಾ ಬಂದ್ಬಿಟ್ಟು ಶಾನ್ ಬೊಗರು ಬಂದಿದ್ದಾರೆ ಅತ್ತೆ, ಕರಿತಾ ಇದಾರಂತೆ. ಹೌದಾ, ಬಜ್ಜಿ ಅತ್ತೆ ಇಟ್ಬಿಟ್ಟು ಬನ್ನಿ. ಅಯ್ಯ, ಇದು ನಾನೇ ತಿಂದಿ, ಅಲ್ಲಿ ಸುರಿತೀನಿ ಅಲ್ಲಿ ಅಂತ ಎತ್ಕೊಂಡ್ ಬರ್ತಾರೆ. ಇಲ್ಲೆಲ್ರಿಗೂ ಒಂದೊಂದು ಏಟ್ ಕೊಟ್ಬಿಟ್ಟು ಸಂಗೀತ ಆಚೆ ಕಳಿಸ್ತಾಳೆ. ನಡೀರಿ ರಾಮಣ್ಣ ಕೂತಿರ್ತಾರೆ. ಟೊಮೊಟೊ ಬಾಯಿಗೆ ಅಂದ್ರೆ ಇಟ್ಕೊಂಡಿದ್ದಾರೆ, ತೆಗಿರ್ರಿ ಮೊದ್ಲು, ಯಾವತ್ತಿಲ್ಲೂ ಸಹ ಇವತ್ ಮಾಡ್ತಾರಂತೆ ಅಂತ ಹೊಡೆದು ಕಳಿಸ್ತಾರೆ. ಅಷ್ಟರಲ್ಲಿ ಆ ಕಡೆಯಿಂದ ಭೂಮಿ ಅತೇ ಅಂತಾಳೆ. ನೀನೊಬ್ಳಿದೀಯೇನೆ ಅಂತ, ನಾಕು ಬಿಡ್ತೀನಿ ನೋಡಿಲ್ಲಿ ಅಂತೇಳಿ ಒಂದು ಪಾತ್ರೆ ಎತ್ಕೊಳ್ತಾರೆ. ಸಂಗೀತ ಹೊಡಿಯೋಕೆಂತ. ಅತ್ತೆ ಕೂಕ್ಕೊಬಿಡ್ತೀನಿ ಮೇಲೆ ಅಂತಾಳೆ. ಮತ್ತೆ ಇನ್ನೇನ್, ಮತ್ತೆ ನನ್ನನ್ನು ಗೋಳಿಕತಿರಲ್ಲ ಎಲ್ಲ, ನಾನು ಮಾಡ್ತೀನಿ ಅಂತ ಹೇಳಿದ್ರು ಕೇಳಲ್ವಲ್ಲ ಅಂತ ಹೇಳಿ ಭೂಮಿ ಕ್ಯಾರೆಟ್ ತಿನ್ಕೊಂಡು ಕೂತ್ಕೊಂಡು ಏನ್ ದೃಷ್ಟಿ ತೆಗ್ದಂಗ ರಕ್ತನ್ಗೆ ಎಲ್ಲ ರೆಡಿ ಮಾಡ್ಕೊಡ್ತಾಳೆ ತರಕಾರಿ ನಲ್ಲಿಂದಲೇ. ಅಂತೂ ಇಂತೂ ಸಂಗೀತ ಎಲ್ಲ ಅಡ್ಗೆನೂ ಕೂಡ ಸಿದ್ಧಪಡಿಸ್ತಾರೆ. ಎಲ್ಲ ಊಟಕ್ಕೆ ಕೂತ್ಕೊಂಡಿರ್ತಾರೆ. ಊಟಕ್ಕೆ ಕೂತಿದ್ರೆ ಅಲ್ಲಿ ಫಸ್ಟ್ ಗಂಡಸರುಗಳು ಕೂತಿದ್ರೆ ಇವಳು ಅಂಜು ಇದ್ದೋಳು, ಮತ್ತೆ ಎಲ್ರು ಕೂತ್ಕೊಬೇಡ ಊಟಕ್ಕೆ, ಇಷ್ಟು ದೊಡ್ಡದಾಗಿದೆ ಮನೆ, ಎಲ್ಲ ಕೂತ್ಕೊಂಡು ಜಾಲಿಯಾಗಿ ಊಟ ಮಾಡ್ಬೋದಲ್ವಾ ಅಂದಾಗ, ಅದಕ್ಕೆ ಚಂದ್ರಿಕಾ ಇದ್ದವಳು, ನಮ್ಮ ಮನೇಲಿ ರೂಲ್ಸ್ ರೆಗ್ಯುಲೇಷನ್ಸ್ ಅಂತ ಇದೆ, ಕೆಲವೊಂದು ನಿಯಮಗಳಿದಾವೆ, ಆ ನಿಯಮ ಬಿಟ್ಟು ನಾವು ಹೋಗಲ್ಲ, ಗೊತ್ತಾಯ್ತಲ್ಲ. ಅದಕ್ಕೆ ಅಜ್ಜಿ ಇದ್ದವರು, ಹೌದು ಗಂಡಸರು ಫಸ್ಟ್ ಊಟ ಮಾಡ್ಬೇಕು. ಅದಕ್ಕೆ ಅಂಜು ಇದ್ದವಳು, ಏಕೆ ಇಲ್ಲಿ ಹೆಂಗಸರು ಗಂಡಸರು ಅನ್ನೋ ಭೇದ ಭಾವ ಇಲ್ಲ, ಎಲ್ಲ ಸಮಾನ, ಹೌದಲ್ವಾ, ಹಾಗಾಗಿ ನಾವು ಕೂತ್ಕೋಬೋದಲ್ಲ ಅಂತೇಳಲ್ಲ. ಕೊಡ್ತೀನಿ ನೋಡಿ ಈಗ ನಿನ್ಗೆ ಅಂತೇಳಿ ಹೊಡಿಯಕ್ ಹೋಗ್ತಾರೆ. ಅಷ್ಟೊತ್ತಿಗೆ ಸಂಗೀತರು ಅತ್ತೆ, ಗೊತ್ತಾಗಲ್ಲ ಪಾಪ ಚಿಕ್ಕ ಹುಡುಗಿ, ಏನೋ ಮಾತಾಡ್ಬಿಡ್ತಾಳೆ, ಕ್ಷಮಿಸಿ ಅಂತ. ಸರಿ ಬಿಡು ಅಂತೇಳಿ ಹೋಗಿ ಕೂತ್ಕೋತಾರೆ ಅಮ್ಮ ಮಗಳು. ಕೂತ್ಕೊಂಡಾಗ ನೀವು ಅಂತೇಳಿ ಅಷ್ಟೊತ್ತಿಗೆ ಸಂಗೀತ ಬಾಯಿ ಮುಚ್ಚಿಸ್ಬಿಡ್ತಾರೆ. ಸರಿ, ಎಲ್ರಿಗೂ ಊಟ ಬಿಡಿಸ್ತಾ ಇರ್ತಾರೆ. ಊಟ ಬಿಡಿಸ್ಬೇಕಾದ್ರೆ ಸಂಗೀತ ಇದ್ದವರು, ಚೆನ್ನಾಗಿದ್ಯಾ ಅಡ್ಗೆ ಅಂತ ಕೇಳ್ತಾರೆ. ಅದಕ್ ಮಧ್ಯೆ ಮೈದಾ ತುಂಬಾ ಚೆನ್ನಾಗಿದೆ ಅತ್ತೆ, ಕುಂಬಳಕಾಯಿ ಪಲ್ಯ ಅಂತ. ಅದಕ್ಕೆ ಚಂದ್ರಿಕಾ ಇದ್ದವಳು, ಏನ್ ಚೆನ್ನಾಗಿದೆ, ತಿನ್ಬೋದಷ್ಟೆ. ಅದಕ್ಕೆ ಅತ್ತೆ ಇದ್ದವ್ರು ಅಂದ್ರೆ ನಿಂಗಮ್ಮ ಇದ್ದವರು, ಏನೋ ನಿನ್ನ ಹೆಂಡತಿ ಮಾಡೋದ್ಕಿನ್ನ ಸ್ವಲ್ಪ ಪರವಾಗಿಲ್ಲ ಅಷ್ಟೇ ಅಂತಾರೆ. ಆದ್ರೂ ಪಾಪ ಎಲ್ರು ಅದಿಂಗೂ ಬೇಜಾರಾಗುತ್ತೆ. ಆದ್ರೆ ಸಂಗೀತ ಕಡೆ ನಚ್ಚಿ ನೋಡ್ಕೊಂಡು ಖುಷಿ ಪಡ್ತಾನೆ. ನಚ್ಚಿ ಇದ್ದವನು, ಅಜ್ಜಿ ನನ್ನ ಆಸೆ ಒಂದು ನೆರವೇರಿಸ್ಕೊಡ್ತೀರಾ, ನಿಮ್ ಮೊದ್ಲಲ್ಲಂತೂ ಬೆಳೆಯಕ್ಕಾಗ್ಲಿಲ್ಲ, ನೀಳ ಮೊಮ್ಮಗನೇ ಅದೇನು 100 ಎಕರೆ ತೆಂಗಿನ ತೋಟ ಬರ್ಕೊಡ್ಲೇನು ಅಂದಾಗ ಚಂದ್ರಿಕಾಗೆ ಅಲ್ಲೇ ಜಂಗಾವಲಿಗೂ ಹುಡುಗೋಗ್ತದೆ. ಯಾಕೆಂದ್ರೆ ಅವಳ ಆಸ್ತಿಗೋಸ್ಕರ ಅಷ್ಟು ಅಂಟ್ಕೊಂಡಂಗಿದ್ದಾಳೆ. ಆದ್ರೆ ಮಯೂರಿ ವಿಭಿನ್ನ. ಏನ್ ಸಂಗೀತ ಇದ್ರೆ ಸಂಗೀತನ ಪಡಿಯಚ್ಚು ಎಲ್ಲ ಗುಂಡಲ್ಲೂ ಅಷ್ಟೇ. ಅಂತ ಒಳ್ಳೆ ಹುಡುಗಿ ಪಾಪ, ಚಿಂದಂತ ಹುಡುಗಿ ಇವಳು. ಪಾಪಿ ದೇವಿಯಾನಿ ಮತ್ತೆ ದೇವಿಯಾನಿ ಮಗಳು ಮನೆ ಹಾಳು ಮಾಡೋಕ್ಕೋಸ್ಕರ ಇಲ್ಲೂ ನಿಂತಿದ್ದಾಳೆ. ಭೂಮಿನ ಹೇಗಾದ್ರೂ ಮಾಡಿ ಇಲ್ಲಿ ಅವಳ ಬಣ್ಣ ಬಯಲು ಮಾಡ್ಬೇಕು, ಅವಳು ಸೊಸೆ ಅಂತ ಹೇಳಿ ಸಾಬೀತುಪಡಿಸ್ಬೇಕು, ಮನಸ್ವಿನಿ ಅಲ್ಲ ಅನ್ನೋದನ್ನ ಅಂತ ಹೇಳಿ ಇಬ್ರು ಅಮ್ಮ ಮಗಳು ಇಲ್ಲೂ ಕಿತಾಪತಿ ಮಾಡ್ತಾರೆ. ಆದ್ರೆ ಮಯೂರಿ ಹಂಗಲ್ಲ, ಹೆಜ್ಜೆಗೂ ಕೂಡ ಅವ್ರ ಗೌರವನ ಕಾಪಾಡ್ಕೊಂಡು ಹೋಗ್ತಾಳೆ. ಅಂತ ಚಿನ್ನದಂತ ಹುಡುಗಿ ಪಾಪ. ಸರಿ, ಎಲ್ಲ ಊಟ ಮಾಡಾಗ್ತದೆ. ಊಟ ಮಾಡಾದ್ಮೇಲೆ ಇಲ್ಲಿ ಭೂಮಿ ಅಳ್ತಾ ಕೂತ್ಕೋತಾಳೆ. ಊಟ ಮಾಡಿದೆ ಅಳ್ತಾ ಕೂತ್ಕೊಂಡಾಗ, ಯಾಕಮ್ಮ ಊಟ ಚೆನ್ನಾಗಿಲ್ವಾ, ಯಾಕೆ ಊಟ ಸೇರ್ತಾ ಇಲ್ವಾ ಅಂತ ಕೇಳಿ ರಾಧಾ ಕೇಳ್ತಾಳೆ.
ನನಗೆ ಯಾವಾಗ್ಲೂ ಸಾಯೋದು ಒಂದು ತುತ್ತು ಬಾಯಿಗೆ ಇಡ್ತಾ ಇದ್ರು, ಅದು ಅಭ್ಯಾಸ, ನನಗೆ ಊಟನೇ ಸೇರ್ತಾ ಇಲ್ಲ ಅಂದ್ರೆ ಎಲ್ಲ ಗಾಬರಿ ಆಗ್ತಾರೆ. ಆಗ ಸಂಗೀತ ಇದ್ದವರು ಭೂಮಿ ಅಂತೇಳಿ ಸನ್ನೆ ಮಾಡ್ತಾರೆ. ಏನದಂದ್ರೆ ಭೂಮಿ ಯಾರು, ಸಾಯಿಬ್ರಾರು? ಅದ ಭೂಮಿ ಅಂದ್ರೆ ಊಟ ಆಕಾಶ ಭೂಮಿ ನೋಡ್ತಾ ಇದೆ ಅಂತ ಹೇಳಿದೆ ಅಷ್ಟೇ. ಓ ಆಗ, ಓ ಸರಿ 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 ಅಂತ ಹೇಳ್ತಾಳೆ. ಸರಿ, ಎಲ್ಲ ಊಟ ಆದ್ಮೇಲೆ ಬಂದು ಕೂತಿರ್ತಾರೆ. ಭೂಮಿ ಆ ಊಟ ಇಟ್ಕೊಂಡು ವಿಡಿಯೋ ಕಾಲ್ ಮಾಡ್ಕೊಂಡು ಅಜಿತನಿಗೆ ಒಂದು ತುತ್ತು ತಿನ್ನಿಸ್ದಾಗೆ ತಾನು ತಿನ್ನೋಣ ಅಂತ ಕೂತಿರ್ತಾಳೆ. ಅಷ್ಟೊತ್ತಿಗೆ ನಿಂಗಮ್ಮ ಬರ್ತಾರೆ. ಇನ್ನು ದುಡ್ಡು ಏನೇ ಇಲ್ಲಿ ಊಟ ಇಟ್ಕೊಂಡು ಕೂತಿದ್ಯಲ್ಲೇ, ಅನ್ನಪೂರ್ಣೇಶ್ವರಿ, ಈಗ ಒಣಗ್ಸೋದ್ ಕೈನಾ, ಊಟ ಮಾಡೇ ಮೊದ್ಲು. ಹಾಗೆಲ್ಲ ಒಣಗಿಸ್ಕೊಂಡು ಕೂತ್ಕೋತಾರೆ, ನೀವು ಊಟ ಮಾಡಿ ಅಂತ ಹೇಳ್ತಾರೆ. ಅದು ಏನಿಲ್ಲ ಅಜ್ಜಿ, ಹಿಂಗೆ ಕೂತಿದ್ದೆ, ಈಗ ಊಟ ಮಾಡ್ತೀನಿ ಬಿಡಿ ಅಂತಾರೆ. ಜೊತೆಗೆ ಅಲ್ಲಿ ಬೇರೆ ಅವಳು ಎದ್ರಿಕೊಂಡು ಬಂದಿರ್ತಾಳೆ. ಊಟ ಬಿಡಿಸ್ಬೇಕಾದ್ರೆ ಅವ್ಳು ಕಾಲುಂಗ್ರ ಕಂಡಿರುತ್ತೆ. ಅದನ್ನ ಶ್ರವಣ್ ನೋಡ್ಬಿಟ್ಟು ಉಂಗ್ರ ಉಂಗ್ರ ಬಾಬಾ ಅಂತ ಅಂದಾಗ ರಾಮಣ್ಣ ಸಂಗೀತನ ಕೂಗ್ಕೋತಾರೆ. ಸಂಗೀತ ಬಾಯಿ ಮೇಲೆ ಕೈ ಇಟ್ಕೊಂಡು ಏನಪ್ಪ ಮಾಡೋದು ಅಷ್ಟೇ. ಪಾಪ ಮಯೂರಿ ನೋಡಿ ಹೆಜ್ಜೆ ಹೆಜ್ಜೆಗೂ ಸಹಾಯ ಮಾಡ್ತಾಳೆ. ಆಗ್ಲೂ ಅಷ್ಟೇ, ಭೂಮಿ ಅಂತ ಅಂದಾಗ ಅಲ್ಲೂ ಕೂಡ ಪರವಹಿಸ್ಕೊಳ್ತಾಳೆ. ಮನಸ್ವಿನಿ ಅಂದಾಗ ಅಲ್ಲೂ ಕೂಡ ಕಾಪಾಡ್ಕೊಳ್ತಾಳೆ. ಹೆಜ್ಜೆ ಹೆಜ್ಜೆಗೂ ಕಾಪಾಡ್ತಿದೆ ಪಾಪ ಹುಡುಗಿ. ಬಂದಿದ್ದು ವೇಲ್ನ ಕಾಲ್ ಮೇಲೆ ಹಾಕ್ತಾಳೆ. ಅದಕ್ಕೆ ಅಜ್ಜಿ ಅದು ಸ್ವಲ್ಪನಾದ್ರೂ ಗೊತ್ತಾಗಲ್ವೇನೆ, ಅಲ್ಲಿ ನೋಡಿ ಅಂತಾರೆ. ಗಂಡಸರುಗಳೆಲ್ಲ ಹೇಳೋಣ ಅಂತ ಇದ್ದು ಹಾಗೆ ಹೀಗೆ ಅನ್ನೋ ಅಷ್ಟರಲ್ಲಿ ಅದೇನು ಅಲ್ಲ, ದೇವ್ರು ಮಲ್ಲಿಗೆ ಹೂವು ಬಿದ್ದಿರುತ್ತೆ, ಅದನ್ನ ಸರಿ ಎಲ್ಲರೂ ನೆಟ್ಟಿಸ್ರು ಬಿಡ್ತಾರೆ. ತಕ್ಷಣ ಮಯೂರಿ ಬಂದು ವೇಲ್ನ ಅವಳ ಕಾಲ್ ಮೇಲೆ ಹಾಕ್ಬಿಟ್ಟು ಮಲ್ಲಿಗೆ ಹೂವನ್ನ ಎತ್ಕೊಳ್ತಾಳೆ. ಪಾಪ ಅಲ್ಲೂ ಕೂಡ ಅಂತ ಚಿನ್ನದಂತ ಹುಡುಗಿ. ಸರಿ, ಎಲ್ಲೂ ಕೂಡ ಊಟ ಮಾಡ್ತಾ ಅವಳಿಗೆ ನೆನಪಾಗುತ್ತೆ. ತಕ್ಷಣ ವೇಲ್ ಮುಚ್ಕೊಳ್ತಾಳೆ ಭೂಮಿ. ಆಮೇಲೆ ಕಾಲ್ ಮೇಲೆ ವೇಲ್ ಹಾಕೋಬಿಡ್ತಾಳೆ. ಸರಿ, ಅಜ್ಜಿ ಬಂದಿದ್ದು ಅಂದಾಗ ಇನ್ನೇನು ಮನೆ ತುಂಬಾ ದನಗಳು, ಆದ್ರೆ ಯಾವ ಪ್ರಯೋಜನವಿಲ್ಲ. ನೀರ್ ಕುಡಿಬೇಕು, ನೀರ್ ಕೊಟ್ಟಿಲ್ಲ, ಅದಕ್ಕೆ ಬಂದೆ, ನಾನ್ ತರ್ತೀನಿ ಅಜ್ಜಿ, ಏನ್ ಬೇಡ, ಮೊದ್ಲು ತಿನ್ನು, ಕೈ ಒಣಗ್ತಾ ಇದೆ ಅಂತ ಹೇಳಿ ಹೋಗ್ತಾರೆ. ಸರಿ, ಊಟ ಮಾಡಾದ್ಮೇಲೆ ಎಲ್ಲ ಕೂತಿರ್ತಾರೆ. ಕೂತಾಗ ನಚ್ಚಿ ಹಾಗೆ ನೋಡ್ತಾ ಇರ್ತಾನೆ. ಇವಳು ಹಂಜು, ಯಾಕೆಂದ್ರೆ ಅವ್ರ ಅಮ್ಮ ಫೋಟೋ ಕಳಿಸಿದ ಇಲ್ವಾ, ಏನೇನ್ ಕಿದಾಪತಿ ಮಾಡ್ಬೇಕು ಅನ್ನೋ ಸಂಚ್ ಮಾಡ್ಬೇಕಲ್ಲ, ಅದಕ್ಕೆ ಈ ಮಂಗ ಈ ನಚ್ಚಿಗೆ ಗೊತ್ತಾಗಲ್ಲ, ಏನೋ ಮಹಾಬ್ರಹ್ಮಾಣ ಅಂತ ಮೆಚ್ಕೊಬಿಟ್ಟಿದ್ದಾನೆ. ಸರಿ, ಯಾಕೆ ಹಂಗ್ ಕೂತಿದೀಯಲ್ಲ, ನಿನ್ ಮದ್ವೆ ಆಗೋ ಹುಡುಗ ಇಲ್ಲಿ ಇರ್ಬೇಕಾದ್ರೆ ಫಿಯಾನ್ಸಿ ನಿನ್ಗೆ ಯಾಕೆ ಬೇಜಾರು ಅಂತೇಳಿ, ಏನಿಲ್ಲ ಕಣು, ಸ್ವಲ್ಪ ಬೇಜಾರು ಅಂತಾರೆ. ಒಂದ್ ಆಟ ಆಡೋಣವಾ ಅಂತಾರೆ. ಭೂಮಿ ಇದ್ದವಳು, ಅಯ್ಯೋ ಬೆಳಗ್ಗೆಯಿಂದ ಸಂಜೆವರೆಗೂ ನಿಂಗಜ್ಜಿ ಹತ್ರ ಬೈಸ್ಕೊಂಡ್ ಸಾಕಾಗಿದ್ಯಪ್ಪ, ಒಂದ್ ಆಟ ಆಡ್ಬೇಡಣ ಎಲ್ರುವೆ ಅಂತಾರೆ. ಸರಿ, ಹಾಗಾದ್ರೆ ನಾನು ಹಾಡಾಕ್ತೀನಿ, ಡ್ಯಾನ್ಸ್ ಮಾಡ್ಬೇಕು ಅಂತಾರೆ. ಸರಿ ಶ್ರವಣ್ಣು, ಒಳ್ಳೆ ಐಡಿಯಾ ಕಣೋ ಅಳಿಯ, ಮೊದಲು ಹಿರಿಯರಿಂದಲೇ ಶುರುವಾಗ್ಲಿ. ಯಾರು ಹಿರಿಯರು ಅಂತಾಳೆ ಭೂಮಿ. ಇನ್ಯಾರು, ನಮ್ಮ ಅಕ್ಕ ಬಾವ. ಅದಕ್ಕೆ ಸಂಗೀತ, ನನಗ್ ಬರಲ್ಲ ಶ್ರವಣ, ನೀನೇನೋ ಹಿಂಗೆಲ್ಲ ಹೇಳ್ತೀಯ, ನನಗ್ ಡ್ಯಾನ್ಸ್ ಬರಲ್ಲಪ್ಪ, ಅಕ್ಕ ಈ ಮಾತು ಕೇಳಿ ಕೇಳಿ ಸಾಕಾಗಿದೆ, ಪರವಾಗಿಲ್ಲ ಬಾ ಮಾಡು ಅಂತಾರೆ. ಸರಿ, ಹಾಡಾಕ್ತಾರೆ. ಹಾಡಾಕ್ತಿದ್ದಾಗೇನೆ ರಾಮಣ್ಣ ಮತ್ತೆ ಸಂಗೀತ ಇಬ್ರು ಕೂಡ ಡ್ಯಾನ್ಸ್ ಮಾಡ್ತಾರೆ. ಅತ್ಯದ್ಭುತವಾಗಿ ಪಾಪ ಆ ಗಳಿಗೆನ ಕಳೀತಾರೆ. ಆದ್ರೆ ರಾಧಾಗ ಮಾತ್ರ ಮನ್ಸಲ್ಲಿ ನೋವು, ತುಮುಲ, ದುಃಖ ಎಲ್ಲವೂ ಕೂಡ. ಯಾಕೆಂದ್ರೆ ಮಗ ಸರಿಯಾಗಿ ಓದಲ್ಲ, ಬಾವನ್ ಮಕ್ಕಳೆಲ್ಲ ಎಷ್ಟು ಚೆನ್ನಾಗಿ ಓದಿದ್ದಾರೆ ಅನ್ನುವಂಥ ಸಂಕಟ ಅವಳಿಗೆ. ಜೊತೆಗೆ ಗಂಡ ವ್ಯಾಪಾರದಲ್ಲಿ ಎಲ್ಲ ಕೈ ಸುಟ್ಕೊಂಡಿದ್ದಾನೆ. ನಾವು ನೋಡಿದ್ರೆ ಹೀಗಿದ್ದೀವಿ. ಯಾಕೆಂದ್ರೆ ಪ್ರಾರಂಭದಲ್ಲಿ ಸಂಗೀತ ಅವ್ರು ಬಂದಾಗ್ಲೇನೆ ಅವಳು ಮುಖನ ಸಿಂಡಿಸ್ಕೊಂಡಿದ್ಲು. ನೋಡಿ ಎಷ್ಟೊಂದು ಒಡವೆ ಹಾಕಿದ್ದಾರೆ ನಿಮ್ಮ ಅತ್ತಿಗೆ, ಆದ್ರೆ ನನ್ನ ಕತ್ನಲ್ಲಿ ಒಂದು ಸರ ಕೂಡ ಇಲ್ಲ, ಎಲ್ಲ ನಿರಾಭರಣವಾಗಿದ್ದೀನಿ ಅಂತ ಹೇಳಿ ಆಗ್ಲೇ ನೋವು ತೋಡ್ಕೊಂಡಿರ್ತಾರೆ. ಜೊತೆಗೆ ಇಲ್ಲಿ ಬೇರೆ ನಚ್ಚಿ ಗಿಟಾರನ್ನ ನುಡ್ಸಕ್ ಬಂದಾಗ, ಆಗ ಜೊತೆಗೆ ಡಾಕ್ಟ್ರು ಗಿಟಾರ್ನು ಕೂಡ ಇಷ್ಟು ಚೆನ್ನಾಗಿ ನುಡ್ಸೋದ್ ಕಲ್ತಿದ್ದಾನೆ, ನನ್ನ ಮಗನೂ ಇದ್ದಾನೆ, ಏನು ಪ್ರಯೋಜನಕ್ಕಿಲ್ಲ ಅಂತ ಹೇಳಿ ಆ ಗಳಿಗೆಯಲ್ಲಿ ಸಂಕಟ ಪಟ್ಟಿರ್ತಾಳೆ ಅವಳು ಪಾಪ. ಇದೆಲ್ಲ ಸಂಕಟದ ನಡುವೆ ಅವಳಿಗೂ ಕೂಡ ಏನೋ ಒಂಥರ ಮನ್ಸಿಗೆ ನೋವೇನೆ. ಆ ನೋವನ್ನ ಹೇಳ್ಕೊಳ್ಳಾರ್ದೆ ಕೂತಿರ್ತಾಳೆ. ಜೊತೆಗೆ ಅಲ್ಲೊಂದು ಊಟ ಮಾಡ್ತಾ ಒಂದು ಘಟನೆ ನಡೆದಿರುತ್ತೆ. ನಚ್ಚಿ ನನಗೆ ಕೈ ತುತ್ತು ತಿನ್ಸ್ಬೇಕು ಅಜ್ಜಿ ಬನ್ನಿ ಅಂತ ಅಂದಾಗ, ಅಜ್ಜಿ ಆಯ್ತು ಮೊಮ್ಮಗನೆ ಅಂತೇಳಿ ಬಾರಿ ಸಂಗೀತ ಇತ್ಲಾಗೆ ಅಂತೇಳಿ ಹೋಗಿ ಕೂತ್ಕೊಳ್ತಾರೆ. ಪರಸ್ಪರ ಕೂತ್ಕೊಂಡಾಗ ಕಲ್ಸ್ಕೊಂಡು ತುತ್ತು ತಿನ್ಸಕ್ಕೆ ಅಂತ ಹೋದ ತಕ್ಷಣ ನಚ್ಚಿ ಹಿಂದೆ ಸರ್ದು ಬಿಡ್ತಾನೆ. ಇವ್ರು ಚಂದ್ರಿಕನ್ಗೆ ಸಂಕಟ, ಎಲ್ಲಿ ನಮ್ಮ ಅಮ್ಮನ್ನ ಒಳ ಹಾಕೋಬಿಡ್ತಾರೋ ಅಂತ ಹೇಳಿ. ಯಾವಾಗ ಹಿಂಗ್ ಸರಿತಿದ್ದಾಗೇನೆ ಸಂಗೀತನ ಕೈ ಅಜ್ಜಿ ಹತ್ರ ಹೋಗ್ತದೆ, ಅಜ್ಜಿ ಕೈ ಸಂಗೀತನ ಹತ್ರ ಬರ್ತದೆ. ಬಂದ ತಕ್ಷಣ ನಚ್ಚಿ ಇದ್ದವನು, ಅಮ್ಮ ನೀನ್ ಅಜ್ಜಿಗೆ ತಿನ್ಸು, ಅಜ್ಜಿ ಅಮ್ಮನಿಗೆ ತಿನ್ಸು ಅಮ್ಮ ಅಂತ ಅಂದಾಗ, ಅದಕ್ಕೆ ಅಜ್ಜಿ ಇದ್ದವಳು ಸ್ವಲ್ಪ ಹೊತ್ತು ಖುಷಿಯಾಗಿನೂ ತಿನ್ಸಕ್ ಹೋಗ್ತಾಳೆ. ಆದ್ರೆ ಅದೇನ್ ಅನ್ಸುತ್ತೇನೋ ಗಳಿಗೆನಲ್ಲೇ ಇದೆಲ್ಲ ಯಾವ ಕಾಲಕ್ಕಾಗ್ಬೇಕು, ಯಾರ್ಯಾರು ಎಲ್ಲೆಲ್ಲಿರ್ಬೇಕು ಅಲ್ಲಿದ್ರೇನೆ ಸರಿ, ತಿನ್ನು ಅಂತ ಹೇಳಿ ಅಜ್ಜಿ ಕೊಡು ಬಿಡ್ತಾಳೆ ಅನ್ನನ.
ಕೊಡಿದ ತಕ್ಷಣ ಚಂದ್ರಿಕಾಗೆ ಒಂಥರ ಸಮಾಧಾನ ಆಗ್ತದೆ, ನಿಟ್ಟುಸಿರು ಬಿಡ್ತಾಳೆ. ಇಲ್ಲಿ ಭೂಮಿ ಸಂಕಟ ಹೇಳ್ತಿರೋದು ಅವಳು ಹಿಂದೆ ಅಜಿತಿನ ಜೊತೆ ಕಳೆದಂತಹ ಪ್ರತಿಯೊಂದು ಕ್ಷಣಗಳು, ಮಧುರವಾದಂತಹ ಸಿಹಿ ನೆನಪುಗಳು ಅವಳನ್ನ ಪದೇ ಪದೇ ಕಾಡ್ತಾನೆ ಇರುತ್ತೆ. ಅವಳಿಗೆ ಮುಡಿಸಿದಂತಹ ಮಲ್ಲಿಗೆ ಹೂವು, ತಿನ್ನಿಸಿದಂತಹ ಊಟ, ಅವಳನ್ನ ನಡ್ಸ್ಕೊಡ್ತಿದ್ದಂತಹ ರೀತಿ, ಎಷ್ಟೊಂದು ಪ್ರೀತಿಸ್ತಾ ಇದ್ದ, ಅದನ್ನೆಲ್ಲ ಜ್ಞಾಪಿಸ್ಕೊಂಡು ಅವಳಿಗೆ ಒಂದು ತುತ್ತು ಊಟ ಮಾಡೋಕ್ಕೂ ಕೂಡ ಸಂಕಟ ಆಗತ್ತೆ ಅವಳಿಗೆ. ಜೊತೆಗೆ ಎಲ್ಲ ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಂಡು ಊಟ ಮಾಡ್ತಾ ಇದ್ರೆ ಅಜಿತ್ ಮೊದಲು ಅವಳಿಗೆ ಗುಕ್ಕು ತಿನ್ನಿಸ್ತಾನೆ, ಒಂದು ತುತ್ತು ತಿನ್ನಿಸ್ತಾನೆ, ತಾನು ಊಟ ಮಾಡ್ತಾ ಇರ್ಲಿಲ್ಲ. ಆ ಗಳಿಗೆನೂ ಕೂಡ ಅವಳಿಗೆ ನೆನಪಾಗಿ ಕಣ್ಣಲ್ಲಿ ನೀರು ಬರೋಕ್ ಶುರುವಾಗತ್ತೆ. ಅವಳಿಗೆ ಊಟನೇ ಸೇರೋದಿಲ್ಲ. ಆ ಸಂದರ್ಭದಲ್ಲಿ ನೋಡಿ ಪಾಪ ಎಷ್ಟು ಒಳ್ಳೆ ಹುಡುಗಿ ಅಂದ್ರೆ ಮಯೂರಿ ತಕ್ಷಣ ಸಹಾಯಕ್ಕೆ ಬರ್ತಾಳೆ. ಆ ಬಂದಾಗ ಸಾಹೇಬ್ರೆ ಅಂದಾಗ ಕೇಳ್ತಾಳೆ ರಾಧಾ, ಏನು ಸಾಹೇಬ್ರೆ ಅಂದ್ರೆ ಯಾರನ್ನ ನಂಗಂತ ಇದ್ದಾಳೆ ಅಂದಾಗ ಮಯೂರಿ ಹೇಳ್ತಾಳೆ ಅದಕ್ಕೆ, ಏನಿಲ್ಲ ಅತ್ತೆ, ಅವ್ರಪ್ಪ ಪೊಲೀಸ್ ಆಫೀಸರ್ ಆಗಿದ್ರಲ್ವಾ, ಅವ್ರನ್ನ ಸಾಹೇಬ್ರೆ ಸಾಹೇಬ್ರೆ ಅಂತ ಎಲ್ಲ ಕರೀತಾರಲ್ವಾ, ಹಾಗಾಗಿ ಅದು ನಂದೊಂದೊಂದು ಅಭ್ಯಾಸ ಆಗಿ ಅವಳಿಗೂ ಕೂಡ ಅದೇ ಬಂದ್ಬಿಟ್ಟಿದೆ ಸಾಹೇಬ್ರೆ ಅಂತ ಇದ್ದಾಳೆ. ಅದಕ್ಕೆ ರಾಧಾ ಇದ್ರು, ಹೌದಾ, ಆಗ ನಾನು ಏನೋ ಅನ್ಕೋಬಿಟ್ಟಿದ್ದೆ ಅಂತ ಹೇಳಂತಾರೆ. ಅನಂತರ ಸಂಗೀತ ಅವರು ಸನ್ನೆ ಮಾಡ್ತಾರೆ, ಭೂಮಿ ಹಾಗೆಲ್ಲ ಕೂತ್ಕೋಬೇಡ, ತಿನ್ನು ಮೊದ್ಲು ಅಂತ ಹೇಳಿ, ಎಲ್ಲ ಆಮೇಲೆ ಸಿಗಾಕೋಬಿಡ್ತೀಯ ಅಂತೇಳಿ ಮಯೂರಿನೂ ಸನ್ನೆ ಮಾಡ್ತಾಳೆ. ಗೊತ್ತಾಗ್ಬಿಡುತ್ತೆ ಊಟ ಮಾಡು ಅಂತ ಹೇಳಿ. ಎಲ್ಲರೂ ಏನೇ ಸನ್ನೆ ಮಾಡಿದ್ರು ಕೂಡ ಅವಳಿಗೆ ಊಟನೇ ಸೇರೋದಿಲ್ಲ. ಯಾಕೆಂದ್ರೆ ಪ್ರತಿದಿನವೂ ಕೂಡ ಅಜಿತನ ಕೈ ತುತ್ತು ತಿಂದೇನೆ ಅಭ್ಯಾಸ ಅವಳಿಗೆ. ಹಾಗಾಗಿ ಆ ಸವಿ ಸುಮಧುರವಾದಂತಹ ಕ್ಷಣಗಳನ್ನ ಅವಳು ಮರಿಬೇಕು ಅಂದ್ರೂ ಕೂಡ ಸಾಧ್ಯನೇ ಆಗ್ತಾ ಇಲ್ಲ. ಹಾಗಾಗಿ ಎಷ್ಟೊತ್ತಿಗೆ ಬರ್ತಾರೋ ಅಜಿತ್ತು, ಎಷ್ಟೊತ್ತಿಗೆ ನಾನು ಅವ್ರ ಕೈ ತುತ್ತು ತಿಂತೀನೋ ಅನ್ನುವಂಥ ಸಂಕಟದಲ್ಲೇ ಒದ್ದಾಡ್ತಾಳೆ ಅವಳು. ಎಲ್ಲ ಊಟ ಮುಗಿಸಿ ಎಲ್ಲ ಸಂಭ್ರಮದಲ್ಲಿ ಇದ್ರೆ ರಾಧಾ ಅವ್ರಿಗೆ ಆವಾಗ ನಡೆದಂತಹ ಸನ್ನಿವೇಶದಲ್ಲೂ ಕೂಡ ಅವ್ರಿಗೆ, ಯಾಕೆಂದ್ರೆ ಎಲ್ಲಿ ಅತ್ತೆ ನಮ್ಮ ಅಕ್ಕನಿಗೆ ಅಂದ್ರೆ ಸಂಗೀತಗೆ ತಿನ್ಸ್ಬಿಟ್ಟು ನನ್ನನ್ನ ಕೀಳು ಮಾಡ್ಬಿಡ್ತಾರೋ ಅಂತ ಅವ್ರಿಗೂ ಭಯ ಇರುತ್ತೆ. ಮತ್ತೆ ಚಂದ್ರಿಕನಿಗೆ ನಮ್ಮ ಅಮ್ಮನ್ನ ಎಲ್ಲಿ ಒಳ ಹಾಕಬಿಡ್ತಾರೋ ಅಂತ ಹೇಳಿ ಅವ್ರಿಗೂ ಭಯ ಇರುತ್ತೆ. ಆದ್ರೆ ಅದ್ ಯಾವುದೇ ಸನ್ನಿವೇಶನೂ ಕೂಡ ನಡೆಯೋದಿಲ್ಲ. ಪಾಪ ಸಂಗೀತ ಯಾವಾಗ ತಿರಸ್ಕರಿಸ್ತಾರೋ ಸಂಗೀತನ ಅಜ್ಜಿ, ಅವಾಗ ನಚ್ಚಿ, ಅಮ್ಮ ಬೇಸರ ಮಾಡ್ಕೊಬಿಡಮ್ಮ, ನನ್ನಿಂದ ತಪ್ಪಾಯ್ತು ಅಂತ ಹೇಳಿ ಕ್ಷಮೆ ಕೇಳ್ತಾನೆ. ಪರವಾಗಿಲ್ಲ ಬಿಡು ಅಂತಾರೆ. ನಚ್ಚಿ ಇನ್ನ ಅಮ್ಮನಿಗೆ ಬೇಸರ ಮಾಡಿದ್ನಲ್ಲ ಅಂತೇಳಿ ತಾನೇ ತನ್ನ ಅಮ್ಮನ ಕೈಯಿಂದ ತುತ್ತನ್ನ ತಿನ್ನಿಸ್ಕೊಂಡು ಸಂಭ್ರಮ ಪಡ್ತಾನೆ. ಎಲ್ರು ತೊಟ್ಟಿ ಮಧ್ಯೆ ಕೂತ್ಕೊಂಡು ಅಂತೂ ಡ್ಯಾನ್ಸು, ಹಾಡು, ಪ್ರತಿಯೊಂದು ಮನರಂಜನಾ ಕಾರ್ಯಕ್ರಮಗಳನ್ನ ಅವ್ರವರೇ ನಡ್ಸ್ಕೊಳ್ತಾ ಅವ್ರವರೇ ಸಂಭ್ರಮ ಪಡೋಕೆ ಶುರು ಮಾಡ್ತಾರೆ. ಆದ್ರೆ ಈ ಪಾಪಿ ಅಂಜು ಮಾತ್ರ ಅವ್ರ ಅಮ್ಮನೂ ಕ್ರಿಮಿನಲ್ಲಿ, ಇವಳು ಕ್ರಿಮಿನಲ್ ಅಲ್ವಾ, ಇಲ್ಲಿ ಯಾವ ಗಳಿಗೆನಲ್ಲಿ ಭೂಮಿನ ಬೀದಿಗೆ ತರೋಣ ಅಂತ ನೋಡ್ತಾ ಇರ್ತಾರೆ. ಇನ್ ಬೆಳಗಾಗಿದ್ರೆ ಶ್ರೀರಾಮ್ ನವಮಿ ಎಲ್ಲ ಹೊರಗಡೆ ರಂಗೋಲಿ ಹಾಕಿ ಸಾರ್ಸೋದು ಎಲ್ಲ ಮಾಡ್ಬೇಕು. ಅಜ್ಜಿ ಬಂದ್ಬಿಟ್ಟು ಅಬ್ಬರಿಸ್ತಾಳೆ, ಏನ್ ಸ್ವಲ್ಪನಾದ್ರೂ ಗೊತ್ತಾಗಲ್ವ ನಿಮ್ಗೆ, ಮನೆಯಲ್ಲಿ ಇಷ್ಟೊಂದು ಹೆಂಗಸಗಳಿದ್ದೀರಾ, ಶ್ರೀರಾಮ್ ನವಮಿ ಹಬ್ಬ ನೋಡಿದ್ರೆ ಇವತ್ತು ಮನೆ ಮುಂದೆ ಒಂದು ರಂಗೋಲಿ ಇಲ್ಲ, ಎಂತದಿಲ್ಲ ಅಂತ ಹೇಳಂತಾಳೆ. ಹಾಕೋಗಿ ನೀನು ಅಂತೇಳಿ ಅಂಜುನ ಗದ್ರಕೊಡ್ತಾರೆ. ಗದ್ರಕೊಂಡಾಗ ಅವಳ ಅಂಜು ನಂಗೆ ಬರೋದಿಲ್ಲ ಅಂತ ಅಂತಾಳೆ. ಅದಕ್ಕೆ ಇನ್ನೂ ಗದ್ರಕೊಂಡಾಗ ಭೂಮಿ ಇದ್ದವಳು, ಅಜ್ಜಿ ಪಾಪ ಅವಳು ಫಾರಿನ್ನಲ್ಲಿ ಓದ್ದವಳು, ಹಂಗಾಗಿ ಏನು ಬರಲ್ಲ, ನಾನೇ ಹಾಕ್ತೀನಿ ಸುಮ್ಮನಿರಿ ಅಂತ ಹೇಳಿ ಸಗಣಿ ನೀರೆಲ್ಲ ಎಚ್ಚಿ ರಂಗೋಲಿ ಹಾಕಕ್ ಹೋಗ್ತಾಳೆ. ಅಷ್ಟಕ್ಕೆ ಅಜ್ಜಿ ಇದ್ದವರು, ಹಾಕಕ್ ಬರಲ್ಲ ಅಂದ್ರೆ ಏನು, ನಾನು ಹಾಕಿಸ್ತೀನಿ ನೋಡು ಅವಳ ಕೈಲಿ, ಈ ನಡಿಗೆ ಅಂತ ಹೇಳಿ ಜೋರ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ಈ ಕಡೆ ಭೂಮಿ ಬಹಳ ಸುಂದರವಾದಂತ, ಯಾಕೆಂದ್ರೆ ಅವಳು ಅಲ್ಲೂ ಕೂಡ ಮನೆಯಲ್ಲೂ ಕೂಡ ಸಾರಿಸಿ ರಂಗೋಲಿ ಹಾಕ್ತಿದ್ದು ಅವಳೇನೆ. ಅಷ್ಟೊತ್ತಿಗಾಗ್ಲೇ ಭೂಮಿ ಒಂದಷ್ಟು ರಂಗೋಲಿ ಎಲ್ಲ ಹಾಕ್ಬಿಟ್ಟಿರ್ತಾಳೆ. ಅದನ್ನ ನೋಡ್ಬಿಟ್ಟು ಅಜ್ಜಿಗೆ ಆಶ್ಚರ್ಯ ಆಗುತ್ತೆ. ಯಾಕೆಂದ್ರೆ ಶ್ರವಣ್ ಒಬ್ಬ ಪೊಲೀಸ್ ಆಫೀಸರು, ಅವನ ಮಗಳಾಗಿ ಇವಳು ಪಟ್ಟಣದಲ್ಲಿ ಬೆಳೆದು ಇಷ್ಟೊಂದು ಇವೆಲ್ಲ ಕಲೀಲಿಕ್ಕೆ ಸಾಧ್ಯನಾ ಅನ್ನುವಂತ ಅನುಮಾನದಲ್ಲಿ ಅಜ್ಜಿ ಇದ್ದವ್ರು ಕೇಳ್ತಾರೆ, ಏನೋ ಹೇ ಬಾಯಿಗೆ ಶ್ರವಣ, ಅಲ್ಲ ಕಣೋ ಇವ್ ನಿಜಕ್ಕೂ ನಿನ್ ಮಗಳ ಅಂತ ಹೇಳಿ ಕೇಳ್ತಾರೆ. ಅದಕ್ಕೆ ಶ್ರವಣ್ ಇದ್ದವರು, ಯಾಕೆ ಏನಾಯ್ತು ಅಂತ ಗಾಬರಿಯಿಂದ ಓಡ್ ಬರ್ತಾರೆ ಶ್ರವಣ್. ಇಲ್ಲಿ ಇವಳು ಅಂಜನ ಕೆಳಗ್ ಕೂತಿರ್ತಾಳಲ್ಲ, ರಂಗೋಲಿ ಹಾಕಕ್ ಬರ್ದೆ ಸಾರ್ಸಕ್ ಬರ್ದೆ ಇಟ್ಕೊಂಡು ಚಿಚಿಚಿ ಅನ್ಕೊಂಡು ನೋಡ್ತಿದ್ದಾಗೇನೆ ಅವಳಿಗೆ ಖುಷಿ ಅವಳಿಗೆ. ಗೊತ್ತಾಗ್ಬಿಡ್ತು ಎಲ್ಲ, ನಾನು ಇದಕ್ಕೆ ಕೈ ಜೋಡಿಸಿ ಇವ್ರನ್ನ ಬಣ್ಣ ಬಯಲು ಮಾಡ್ಬಿಟ್ಟು ಇವ್ರನ್ನೆಲ್ಲ ನಾಟಕ ಈಚೆಗೆ ತರಬೇಕು ಅಂತೇಳಿ ಖುಷಿಯಾಗಿ ಬರ್ತಾಳೆ. ಅದ್ರಲ್ಲಿ ನಡೆಯೋದೇ ಬೇರೆ. ಪಟ್ಟಣದ ಹುಡುಗಿ ಜೊತೆಗೆ ಒಬ್ಬ ಪೊಲೀಸ್ ಆಫೀಸರ್ ಮಗಳು, ಇದೆಲ್ಲ ಕಲೀಲಿಕ್ಕೆ ಸಾಧ್ಯನಾ ಅನ್ನುವಂತ ಅನುಮಾನದಲ್ಲಿ ಅಜ್ಜಿ ಕೇಳ್ತಾ ಇದಾರೆ ಅನ್ನುವಂತ ಕಿಂಚಿತ್ತು ಕೂಡ ಅರಿವು ಕೂಡ ಅವಳಿಗಿಲ್ಲ ಸಂಜುಗೆ. ಯಾಕೆಂದ್ರೆ ಅಮ್ಮ ಮಗಳು ಯಾವಾಗ್ಲೂ ಸಂಚು ಮಾಡಿ, ಇನ್ನೊಬ್ರು ಬದುಕನ್ನ ಹಾಳು ಮಾಡಿ, ಇನ್ನೊಬ್ರನ್ನ ಕೊಲೆ ಮಾಡಕ್ ಹೋಗೋದು, ಇದೇ ತಾನೇ ಅವ್ರು ನಡ್ಸೋದು. ಹಂಗಾಗಿ ಯಾವತ್ತೂ ಕೂಡ
ಕೊಲೆಗಡಕರಿಗಾಗ್ಲಿ ಎಂತ ಕ್ರಿಮಿನಲ್ ಕೆಲಸ ಮಾಡ್ತಕ್ಕಂತಹ ದುಷ್ಟರಿಗೆ ಆ ದುಷ್ಟ ಕೆಲಸಗಳ ಕಡೆಗೇನೆ ಗಮನ ಹರಿಸೋಕ್ ಸಾಧ್ಯ. ಒಳಿತಿನ ಕಡೆಗೆ ಯಾವತ್ತೂ ಕೂಡ ಗಮನ ಹರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ದುಷ್ಟಳ ಮಗಳು ದುಷ್ಟಳೆ ಇವಳು ಕೂಡ. ಹಾಗಾಗಿ ಸರ್ವೇ ಸಾಮಾನ್ಯ ಅವಳ ಆ ರೀತಿ ಭಾವಿಸೋದಳು ಕೂಡ. ಭೂಮಿ ಕೂಡ ಅಜ್ಜಿ ಅಂತಿದ್ದಾಗನೆ ಶ್ರವಣ್ಣ ಯಾವಾಗ ಪ್ರಶ್ನೆ ಕೇಳ್ತಿದ್ದಾಗನೆ ಇದ್ಯಾಕಪ್ಪ ಹಿಂಗ್ ಕೇಳ್ತಾ ಇದಾರೆ, ಇನ್ನೇನಿದೆಯೋ ಗ್ರಾಚಾರ ಅಂತ ಹೇಳಿ ಶ್ರವಣ್ಗೂ ಕೂಡ ಆಶ್ಚರ್ಯ ಆಗುತ್ತೆ. ಏನ್ ಕಂಡ್ರು ಅತ್ತೆ, ಯಾಕೆ ಹಿಂಗ್ ಅಂತ ಇದಾರೆ, ಭೂಮಿ ನನ್ನ ಮಗಳ ಅಂತೇಳಿ ಪ್ರಶ್ನೆ ಮಾಡ್ತಾ ಇದಾರಲ್ಲ, ಅಯ್ಯೋ ಇನ್ನೇನ್ ಕಾದಿದ್ಯೋ, ಇವತ್ತು ಹಬ್ಬ ಬೇರೆ, ಏನ್ ಮಾಡೋದಪ್ಪ ಅಂತ ಹೇಳಿ ಒಬ್ರಿಗೊಬ್ರು ಮುಖ ನೋಡ್ಕೊಂಡು ಅಜ್ಜಿ ಕಡೆಗೆ ನೋಡ್ತಾರೆ. ಪಾಪ ಅವ್ರಿಗೆ ಎಷ್ಟೇ ಆಗ್ಲಿ ಭಯ ಅಲ್ವಾ. ಹಾಗಾಗಿ ಹಬ್ಬದಿಂದಲೂ ಕೂಡ ಯಾವುದೇ ಕೆಟ್ಟದ್ದು ನಡೆಯೋದು ಬೇಡ, ಕಹಿ ಘಟನೆ ನಡೆಯೋದು ಬೇಡ, ಸಂಭ್ರಮದಲ್ಲಿ ಹಬ್ಬ ಆಚರಿಸೋಣ ಎಲ್ರೂ ಕೂಡ ಅಂತ ಹೇಳಿ ನಿರ್ಧರಿಸಿರ್ತಕ್ಕಂಥದ್ದು. ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗ್ತದೆ. ಎಲ್ರಿಗೂ ಕೂಡ ಅನಂತ ಧನ್ಯವಾದಗಳು.